ಸೆಪ್ಟೆಂಬರ್ 17ನೇ ತಾರೀಕಿನಿಂದ ಅಕ್ಟೋಬರ್ 2ರವರೆಗೆ ಇಡೀ ದೇಶಾದ್ಯಂತದ ಸ್ವಚ್ಛ ಭಾರತ ಅಭಿಯಾನ ಸರ್ಕಾರದ ಮಟ್ಟದಲ್ಲಿಯೂ ನಡೀತಾ ಇದೆ. ಸ್ವಚ್ಛ ಭಾರತ ನೀವೊಮ್ಮೆ ಕೊಟ್ಬಿಡ್ರಿಪ್ಪ ಎಲ್ಲ. ನಿಂದು INS ಕೊಡಪ್ಪ, ನಾನು ಬೇರೆ ಕೊಡಲ್ಲ, ಈಗ ಹೇಳಿರ್ತೇನೆ. ಅಲ್ಲಲ್ಲಿದೆ ಇಲ್ಲದೆ अब पहले दे तो ना, ऐसे क्यों करते हैं? ಸೆಪ್ಟೆಂಬರ್ 17ನೇ ತಾರೀಕಿನಿಂದ ಸೆಪ್ಟೆಂಬರ್ ನೀನು ಸಿದ್ದರಾಮಯ್ಯ ಆಡ್ದಂಗೆ ಆಡ್ತಿಲ್ಲ ಯಾಕೆ? ಸೆಪ್ಟೆಂಬರ್ 17ನೇ ತಾರೀಕಿನಿಂದ ಅಕ್ಟೋಬರ್ 2ರವರೆಗೆ ಇಡೀ ದೇಶಾದ್ಯಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕರೆಯ ಮೇರೆಗೆ ಸ್ವಚ್ಛ ಭಾರತ ಪಾಕ್ಷಿಕವನ್ನ ನಾವು ಮಾಡ್ತಾ ಇದ್ದೇವೆ. 10 ವರ್ಷಗಳ ಹಿಂದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಅಭಿಯಾನಕ್ಕೆ ಕರೆ ಕೊಟ್ಟರು. ಇದು ಒಂದು ಜನಾಂದೋಲನ ಆಗಬೇಕು, ಜನ ಭಾಗಿದಾರಿ ಇರಬೇಕು, ಜನರ ಪಾರ್ಟಿಸಿಪೇಷನ್ ಇರಬೇಕು ಅನ್ನುವಂಥ ಕರೆಯನ್ನು ಕೊಟ್ಟರು. ಇದರ ಪರಿಣಾಮವೂ ಸಾಕಷ್ಟು ಆಗಿದೆ. ಸಾಕಷ್ಟು ಜನ ಸ್ವಚ್ಛತೆ ವಿಷಯದಲ್ಲಿ ಬಹುದೊಡ್ಡ ಜಾಗೃತಿಯನ್ನು ಉಂಟು ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ದೇಶದ ಅನೇಕ ಸೆಲೆಬ್ರಿಟಿಗಳು ಸಹಿತ ಅನೇಕ ಬಾರಿ ಕೈಯಲ್ಲಿ ಪೊರಕೆಯನ್ನು ಹಿಡಿದು, ಅರ್ಥಾತ್ ಜಾಡು ಹಿಡಿದು ಸ್ವಚ್ಛ ಮಾಡುವಂತಹ ಪ್ರಕ್ರಿಯೆಯಲ್ಲೂ ದೇಶದ ಅತ್ಯಂತ ಶ್ರೀಮಂತನಿಂದ ಹಿಡ್ಕೊಂಡು ಸೆಲೆಬ್ರಿಟಿಯಿಂದ ಹಿಡ್ಕೊಂಡು ಸಾಮಾನ್ಯ ಜನರವರೆಗೆ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಮಹಾತ್ಮ ಗಾಂಧಿಯವರು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಪ್ರತಿಯೊಂದು ಹೋರಾಟವನ್ನು ಜನಾಂದೋಲನವನ್ನಾಗಿ ಪರಿವರ್ತಿಸಿದ್ರು. ಆ ರೀತಿ ಇದನ್ನು ಜನಾಂದೋಲನ ಮಾಡುವಂಥ ಒಂದು ಪ್ರಯತ್ನವನ್ನು ಪ್ರಧಾನಮಂತ್ರಿಗಳು ನೇತೃತ್ವದಲ್ಲಿ ಆಗಿದೆ. ಜನ ಸ್ಪಂದಿಸಿದ್ದಾರೆ. ಆದರೆ ಆಗೋದು ಬಹಳ ಬಾಕಿ ಇದೆ. ಇನ್ನು ಸೋ ಮಚ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ಸೋ ಮಚ್ ಈಸ್ ಟು ಬಿ ಡನ್. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಎಲ್ಲ ಕಡೆ ಸ್ವಚ್ಛ ಭಾರತ ಪಾಕ್ಷಿಕ ನಡೀತದೆ. ಅದರಲ್ಲಿ ಸರ್ಕಾರಿ ಕಚೇರಿಗಳು, ಹೋದ ಸರ್ತೆ ಉದಾಹರಣೆಗೆ ನನ್ನ ಹಳೆ ಖಾತೆಯಲ್ಲಿ ಸುಮಾರು 6 ಕೋಟಿ ರೂಪಾಯಿದಷ್ಟು ಈ ಸ್ಕ್ರ್ಯಾಪ್ ನಾವು ಮಾರಾಟ ಮಾಡಿದ್ವಿ ಬೇರೆ ಬೇರೆ ಕಡೆ. ಇಡೀ ದೇಶಾದ್ಯಂತ ನಮ್ಮ ಎಲ್ಲೆಲ್ಲಿ ಕಚೇರಿಗಳಿದ್ದಾವೆ. ದೊಡ್ಡ ಪ್ರಮಾಣದಲ್ಲಿ ನಮಗೆ ಸ್ಪೇಸ್ ಲಭ್ಯ ಆಗಿತ್ತು. ಇದರ ಜೊತೆಗೆ ಭಾರತ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಟಾಯ್ಲೆಟ್ ಅಂದರೆ ಶೌಚಗೃಹಗಳನ್ನು ಕಟ್ಟಿಸಿಕೊಡೋದ್ರಿಂದ ಹಿಡ್ಕೊಂಡು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ಪಂಚಾಯಿತಿಗಳಿಗೆ ಕಸ ವಿಲೇವಾರಿ ಘಟಕಗಳನ್ನು ಕೊಡೋದ್ರ ಜೊತೆಗೆ ಆರ್ಥಿಕ ಸಹಾಯವನ್ನು ಕೊಟ್ಟಿದೆ. ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿವಸದ ಜಯಂತಿಯ ಈ ಸಂದರ್ಭದಲ್ಲಿ ಈ ಅಭಿಯಾನದ ಕೊನೆಯ ದಿವಸದಲ್ಲಿ ಈ ಭಾಗದಲ್ಲಿ ನಾನು, ನಮ್ಮ ರಾಜ್ಯದ ಅಧ್ಯಕ್ಷರು PC ಮೋಹನ್ ಅವರು, ರವಿಕುಮಾರ್ ಅವರು ಎಲ್ಲ ಪಾಲ್ಗೊಂಡು ಖಾದಿ ಖರೀದಿ ಬಗ್ಗೆನೂ ಕೂಡ ಇವತ್ತು ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಖಾದಿ ವ್ಯಾಪಾರ ದೇಶ, ಅರ್ಥಾತ್ ಇದು ವೋಕಲ್ ಫಾರ್ ಲೋಕಲ್ ಅನ್ನುವಂಥದ್ರಲ್ಲಿ ಖಾದಿ ಭಂಡಾರದಲ್ಲಿ ಏನಾದರೂ ಒಂದು ಖರೀದಿ ಮಾಡಬೇಕು ಮತ್ತು ಸ್ಥಳೀಯವಾದಂಥ ಇಂಡಸ್ಟ್ರಿಗಳಿಗೆ, ಗುಡಿ ಕೈಗಾರಿಕೆಗಳಿಗೆ, ಮನೆ ಗೃಹ ಕೈಗಾರಿಕೆಗಳಿಗೆ, ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ 3-4 ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಪರಿಣಾಮವಾಗಿ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿದೆ. ಇಡೀ ದೇಶಾದ್ಯಂತ ನಡೆದಿದೆ ಮತ್ತು ಸರ್ಕಾರದಿಂದನೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇದರ ಮುಂದೆ ನಾನು ಕೇಂದ್ರ ಸರ್ಕಾರದ ಕರೆ ಮೇರೆಗೆ ರಾಜ್ಯ ಸರ್ಕಾರನೂ ಇಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ, ಅಲ್ಲಿ ಕೂಡ ಹೋಗ್ತಾ ಇದ್ದೇವೆ. ಸರಿ, ಮುಖ್ಯಮಂತ್ರಿಗಳ ವಿರುದ್ಧದ ಸೈಟ್ ಆರೋಪದಲ್ಲಿ ಸೈಟ್ ವಾಪಸ್ ಕೊಟ್ಟಿರುವುದಕ್ಕೆ ಬಿಜೆಪಿ ಪ್ರತಿಕ್ರಿಯೆ ಏನು? ಯಾಕಂದರೆ ಬಿಜೆಪಿ ಸಾಕಷ್ಟು ಹೋರಾಟ ಮಾಡಿತ್ತು. ಇದು ಒಂದು ಕಡೆ ಆದರೆ ಇಡಿ ದಾಖಲಿಸಿಕೊಂಡ ECIR ವಿಚಾರವಾಗಿ ಈಗ ಆರೋಪಗಳು ಕಾಂಗ್ರೆಸ್ ಕಡೆಯಿಂದ ವ್ಯಕ್ತವಾಗ್ತದೆ. ನೋಡಿ, ಇಡಿ ಮೊದಲೇದಾಗಿ ನಿನ್ನೆ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ನಾನು ನೋಡ್ತಾ ಇದ್ದೆ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಶ್ರೀ ವಿಜೇಂದ್ರ ಅವರು
ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ 2011ರಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಅವರು ತಮ್ಮೆಲ್ಲರ ಮುಂದೆ ಪ್ರದರ್ಶನವನ್ನು ಮಾಡಿದರು. ಸಾಕಷ್ಟು ವೈರಲ್ಲೂ ಆಗಿದೆ ಅದು. ಅದಾದ ನಂತರ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಏನಿತ್ತು? ನಾನು ಡಿನೋಟಿಫೈ ಮಾಡಿದ್ನಾ, ನಾನು ತಪ್ಪೇನು ಮಾಡಿದ್ದೀನಿ, ನಾನು ಸೈನ್ ಮಾಡಿದ್ದೀನಾ, ನಾನು ನಿರ್ದೇಶನ ಕೊಟ್ಟಿದ್ದೇನಾ ಅಂತೆಲ್ಲ ಪ್ರಶ್ನೆ ಮಾಡಿ ನಂದು ಯಡಿಯೂರಪ್ಪನವರ ಪ್ರಕರಣ ಬೇರೆ ಬೇರೆ ಅಂತ ಹೇಳಿದ್ರು. ಸ್ವಾಮಿ ಸಿದ್ದರಾಮಯ್ಯನವರೇ, ನೀವು ದಯವಿಟ್ಟು ಒಂದು ಸಂಗತಿ ಅರ್ಥ ಮಾಡಿಕೊಡ್ರಿ. ನಿಮ್ಮ ಬಗ್ಗೆ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿ ಅದನ್ನು ನೋಡ್ರಿ. ನೀವು ಕೋರ್ಟ್ ಇಷ್ಟು ಕೆಟಗಾರಿಕ್ ಆಗಿ ಹೇಳಿದೆ. ನೀವು ಸತತವಾಗಿ ಒಂದಿಲ್ಲ ಒಂದು ಸ್ಥಾನದಲ್ಲಿ ಇರಲಿಲ್ಲ ಅಂದರೆ 2004ರಿಂದ ಈಚೆಗೆ ಇದು ಇನ್ಯಾರಿಗೂ ಸಾಮಾನ್ಯ ಮನುಷ್ಯನಿಗೆ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇದು ಮುಖ್ಯಮಂತ್ರಿಯ ಪತ್ನಿಗೆ ಮುಖ್ಯಮಂತ್ರಿ ಗೊತ್ತಾಗಲಾರದೆ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದಂಥ ತೀವ್ರವಾದಂಥ ಒಂದು ರೀತಿಯಲ್ಲಿ ಅದನ್ನು ಮೂಡಾದವರು ಡಿನೋಟಿಫಿಕೇಶನ್ ಮಾಡೋದು, ನಿಮ್ಮ ಹೆಸರಲ್ಲಿ ಟ್ರಾನ್ಸ್ಫರ್ ಆಗೋದು, ಮತ್ತು ನೀವು ಅದಕ್ಕೆ 62 ಕೋಟಿ ರೂಪಾಯಿ ಅಂತ ಹೇಳೋದು, ಅದಾದ ನಂತರ ಯಾವುದೋ ಜಾಗ ತಗೊಂಡದ್ದು, ಎಲ್ಲಿಯೂ ನಿಮಗೆ ಕಾಂಪೆನ್ಸೇಟರಿ ಆಗಿ 14 ಸೈಟ್ಗಳನ್ನು ಕೊಟ್ಟದ್ದು, ಇದೆಲ್ಲ ನಾವು ವಿಜೇಂದ್ರ ಅವರು ಅಂದರೆ ಭಾರತೀಯ ಜನತಾ ಪಾರ್ಟಿಯವರು ಮೊದಲಿಂದ ಹೇಳ್ತಾ ಇದ್ವಿ. ಆದರೆ ಇದನ್ನು ಕೋರ್ಟು, ನೀವು ರಾಜ್ಯಪಾಲರ ಸ್ಯಾಂಕ್ಷನ್ ಕೊಟ್ಟ ನಂತರ ಕೋರ್ಟು ಬಹಳ ಸ್ಪಷ್ಟವಾಗಿ ನೀವು ಏನೇನು ಕರಾಮತ್ತು ಮಾಡಿದ್ದೀರಿ ಅಂತ ಕೋರ್ಟು ಎಲ್ಲವನ್ನೂ ದಾಖಲಿಸಿದೆ. ನೀವು ಸಂವಿಧಾನದ ಪ್ರತಿಯನ್ನು ತೆಗೆದುಕೊಂಡು ಓಡಾಡಿದ್ರಿ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಎಂದೂ ಸಂವಿಧಾನಕ್ಕೆ ಗೌರವ ಕೊಡಲಾರದವ್ರು ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದಂಥವ್ರು ನೀವು. ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸೋಲಿಸಿದಂಥವ್ರು ನೀವು. 2 ಬಾರಿ ನೆಹರು ಒಂದೇ ಎಲೆಕ್ಷನ್ದಲ್ಲಿ 2 ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಪ್ರಚಾರಕ್ಕೆ ಹೋಗಿ ಸೋಲಿಸಿದಂಥವ್ರು ನೀವು. ಸಂವಿಧಾನ ಇಟ್ಕೊಂಡು ಅಡ್ಡಾಡಿದ್ರಿ. ಇವತ್ತು ಸಂವಿಧಾನದ ಪ್ರಕಾರವಾಗಿ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, ಇದರಲ್ಲಿ ಮುಖ್ಯಮಂತ್ರಿಯ ಪಾತ್ರವನ್ನು ನಾವು ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ತನಿಖೆ ಆಗ್ಬೇಕಂತ. ಅದು ಹೇಳಿದ ನಂತರ ನಂದು ಯಡಿಯೂರಪ್ಪರ ಪ್ರಕರಣ ಬೇರೆ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂದರೆ ನೀವು ಭಂಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ. ಇದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೂ ನಂದು ಪ್ರಶ್ನೆ ಇದೆ. ಕಾಂಗ್ರೆಸ್ ಹೈಕಮಾಂಡು ಅದು ಲೋ ಕಮಾಂಡ್ ಆಗಿದೆ. ಯಾಕಂದರೆ ಅವರು ಬೇಲ್ ಮೇಲೆ ಇದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಮತ್ತು ರಾಬರ್ಟ್ ವಾದ್ರಾ ಎಲ್ಲರೂ ಬೇಲ್ ಮೇಲೆ ಇದ್ದಾರೆ. ಹಾಗಾಗಿ ಬೇಲ್ ಮೇಲೆ ಅವರೇ ಆರ್ಥಿಕ ಅಪರಾಧದಲ್ಲಿ ಅತ್ಯಂತ ಪ್ರಖರವಾದಂಥ ಆರ್ಥಿಕ ಅಪರಾಧದಲ್ಲಿ, ಗಹನವಾದಂಥ ಆರ್ಥಿಕ ಅಪರಾಧದಲ್ಲಿ ಅವರು ಬೇಲ್ ಮೇಲೆ ಇರೋದ್ರಿಂದ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಅವ್ರಿಗೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅವ್ರು ನೆಕ್ಸ್ಟ್ ಕೇಳ್ತಾರೆ ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರು ನೀವು ವಿರೋಧ ಪಕ್ಷದ ನಾಯಕರು ರಾಜೀನಾಮೆ ಕೊಡಿ ಅಂತ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾದಂಥ ನೈತಿಕತೆಯನ್ನು ಕಳ್ಕೊಂಡ ಪರಿಣಾಮವಾಗಿ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಬಾಲನೇ ಅಲ್ಲಾಡಿಸ್ತಾ ಇದೆ ಅಂತ ಹೇಳ್ತಾರಲ್ಲ, ಆ ಸ್ಥಿತಿ ಇವತ್ತು ಆಗಿದೆ. ಹಾಗಾಗಿ ಈ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ನಿಮಗೇನಾದರೂ ಮರ್ಯಾದೆ ಇದ್ದರೆ ಕೋರ್ಟಿನ ನೀವು ಅಬ್ಸರ್ವೇಷನನ್ನು ಗಮನಿಸಿ ರಾಜೀನಾಮೆ ಕೊಡ್ರಿ. ನಿಮ್ಮ ಪಾರ್ಟಿಯಲ್ಲಿ ನಿಮ್ಗಷ್ಟು ಗೌರವ ಇದ್ದರೆ, ನಿಮ್ಮ ನೇತೃತ್ವಕ್ಕಷ್ಟು ಬೆಲೆ ಇದ್ದರೆ, ನಿಮ್ಮನ್ನು ನೀವು ಕ್ಲೀನಾಗಿ ಬಂದರೆ ನಿಮ್ಮನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿ. ನಾನು ಇದನ್ನು ಸ್ಪಷ್ಟಪಡಿಸಿದ್ದೇನೆ. ಹಿಂದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ನಾವು ಕೆಡವಲಿಕ್ಕೆ ಹೊರಟಿಲ್ಲ. ನಮ್ಮ ಉದ್ದೇಶವೂ ಅದಲ್ಲ. ತಪ್ಪು ಮಾಡಿದವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು, ಇದು ನಮ್ಮ ಆಗ್ರಹ ಆಗಿದೆ. ಬೇರೆದವ್ರನ್ನ ಯಾರಾದರೂ ಮಾಡಿರಿ. ನೀವು ಬಾರಿ ಎಲ್ಲ OBCಗಳಿಗೆ ಹಿಂಗೆ ತೊಂದರೆ ಆಗಿರುತ್ತೆ. ದೇವರಾಜ್ ಅರಸಿಗೆ ತೊಂದರೆ ಕೊಟ್ಟವರು BJP ಅವರಲ್ಲ. ಅವತ್ತು ನರೇಂದ್ರ ಮೋದಿ ರಾಜಕಾರಣದಲ್ಲೇ ಇರಲಿಲ್ಲ. ನೀವು ತೊಂದರೆ ಕೊಟ್ಟವರು ಕಾಂಗ್ರೆಸ್ ಪಾರ್ಟಿಯವರು. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಸಿಕ್ಕಾಕೊಂಡಿದ್ರಿ, ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿದ್ರಿ, ರಾಜೀನಾಮೆ ಕೊಡಿ. ನೋಡಿ, ಅದನ್ನ ನಾವು ಬಹಳ ಸರ್ತಿ ಹೇಳಿದ್ದೇನೆ. ಪಕ್ಷದ ವೇದಿಕೆಯಲ್ಲಿ ಎಲ್ಲವೂ ಚರ್ಚೆ ಮಾಡಬೇಕು. ಯಾರು ಬಹಿರಂಗ ಹೇಳಿಕೆಯನ್ನು ಕೊಡೋದು ಸರಿಯಲ್ಲ. ಹೈಕಮಾಂಡು, ನಮ್ಮ ಹೈಕಮಾಂಡು, ನಮ್ಮ ರಾಷ್ಟ್ರೀಯ ನಾಯಕರು ಗಮನಕ್ಕಿದೆ, ಎಲ್ಲವೂ ಇದೆ. ರಾಷ್ಟ್ರೀಯ ನಾಯಕರು ಗಮನಿಸ್ತಾ ಇದ್ದಾರೆ. ಆಕ್ಷನ್ ಮಾಡಬೇಡ ನೀನು, ಆಕ್ಷನ್ ಅಷ್ಟೇ ಹೇಳು. ಆಕ್ಷನ್. ಎಸ್ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.